ದಾವಣಗೆರೆ ದಕ್ಷಿಣದಲ್ಲಿ ರಂಗೇರಿದ ಉಪಸಮರ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಸಾದಿಕ್ ಪೈಲ್ವಾನ್ ಅತಂತ್ರ. ಕಾಂಪ್ರಮೈಸ್ ಆದ್ರೂ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾರ ಅಲ್ಪಸಂಖ್ಯಾತರು. ಮುಸ್ಲಿಮರು ಕೈಕೊಟ್ರೆ ಕಾಂಗ್ರೆಸ್ಗೆ ಕಷ್ಟನ. ದಾವಣಗೆರೆ ಗೆಲ್ಲಲು ಬಿಜೆಪಿಯ ಪ್ಲಾನ್ ಏನು? ಬಾಗಲಕೋಟೆಯಲ್ಲಿ ಹೇಗಿದೆ ಎರಡು ಪಕ್ಷಗಳ ಬಲಾಬಲ? ಯಾರು ನಿಧನ ಆಯ್ತಾರೆ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಉಮೇಶ್ ಬೆಳ್ಳಿ ಕುಮಾರ್ ಅಂತ ಅಲ್ಪಸಂಖ್ಯಾತರು ಬೆಂಬಲಿಸಿದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಎದುರೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಇತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿರೋ 65,000 ಮತದಾರರು ಕಾಂಗ್ರೆಸ್ ಜೊತೆಗೇ ಇದ್ರೂ ದಲಿತ ಹಿಂದುಳಿದ ಮತಗಳು ಸಹ ಕಾಂಗ್ರೆಸ್ ಕಡೆಗೆ ಇದ್ದಿದ್ದರಿಂದ ಸಮರ್ಥ ಗೆಲುವು ನಿಶ್ಚಿತ ಅಂತ ಹೇಳಲಾಗಿತ್ತು. ಆದರೆ ಈಗ ಸಾದಿಕ್ ನಾಮಪತ್ರ ವಾಪಸ್ ಪಡೆಯದೇ ಇರೋದ್ರಿಂದ ಸಮಸ್ಯೆಗಳು ಎದುರಾಗಿವೆ. ತೊಡೆ ತಟ್ಟಿದ ಪೈಲ್ವಾನ್, ಸಮಸ್ಯೆ ಬಗೆಹರಿಸಿದ ಸಿಎಂ. ಸಾದಿಕ್ ಸಮುದಾಯ ಅಸ್ತ್ರ ಸಮರ್ಥಗೆ ಪೆಟ್ಟು ಕೊಡುತ್ತಾ? ವಿಜೇಂದ್ರ ವರ್ಸಸ್ ಸಾಹುಕಾರ್, ಬಾಗಲಕೋಟೆ ಗೆಲ್ಲೋದ್ಯಾರು? ಇಲ್ಲಿಯವರೆಗೂ ಒಂದು ಲೆಕ್ಕ, ಇನ್ನು ಮೇಲೆ ಒಂದು ಲೆಕ್ಕ. ಈಗ ಪೈಲ್ವಾನ್ ಬಂದಿದ್ದೀನಿ, ಸಾದಿಕ್ ಪೈಲ್ವಾನ್ ಅಖಾಡದಲ್ಲಿದ್ದೀನಿ, ಗೆಲ್ರಿ ನೋಡೋಣ, ನಮ್ಮ ಸಮುದಾಯದ ಮತಗಳನ್ನ ತಗೊಳ್ರಿ ನೋಡೋಣ ಅಂತ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಸವಾಲುಗಳನ್ನ ಎಸೆದಿದ್ರು. ಇದರಿಂದ ಬೆಣ್ಣೆ ದೋಸೆ ಎಂದುಕೊಂಡಿದ್ದ ದಾವಣಗೆರೆ ಕ್ಷೇತ್ರ ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆಯಂತೆ ಆಗಿತ್ತು. ಒಂದೇ ದಿನದಲ್ಲಿ ಎಲ್ಲವೂ ಉಲ್ಟಾಪಲ್ಟಾ ಆಗಿತ್ತು. ಪೈಲ್ವಾನ್ ಪಲ್ಟಿ ಹೊಡೆದಿದ್ದಾರೆ. ಗುರುವಾರ ಕಾಂಗ್ರೆಸ್ ವಿರುದ್ಧ ಯುದ್ಧ ಎಂದಿದ್ದ ಸಾದಿಕ್ ಶುಕ್ರವಾರ ಸಿಎಂ ಭೇಟಿಯಾಗಿ ಕಾಂಪ್ರಮೈಸ್ ಆಗಿದ್ದಾರೆ. ಚುನಾವಣೆ ಘೋಷಣೆ ಆದಾಗಿನಿಂದಲೂ ದಾವಣಗೆರೆ ಕಾಂಗ್ರೆಸ್ಗೆ ಸುಲಭ ತುತ್ತು, ಬಾಗಲಕೋಟೆಯಲ್ಲಿ ಮಾತ್ರ ಟಫ್ ಫೈಟು ಅಂತ ಹೇಳಲಾಗಿತ್ತು. ಆದರೆ ಈಗ ದಾವಣಗೆರೆಯೇ ಕೈಗೆ ಕಠಿಣವಾಗ್ತಾ ಇದೆ. ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡದಾಗಿನಿಂದ ಏನಾಗುತ್ತೆ ಅನ್ನೋ ಕುತೂಹಲ ಇತ್ತು. ಕಾಂಗ್ರೆಸ್ ಸಾದಿಕ್ ಪೈಲ್ವಾನ್ ಅವರ ನಾಮಪತ್ರವನ್ನು ವಾಪಸ್ ತೆಗೆಸುತ್ತೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯದೆ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ರು. ಇದರಿಂದ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಟಫ್ ಫೈಟ್ ಎದುರಾದಂತೆ ಆಗಿತ್ತು. ದಾವಣಗೆರೆಯಲ್ಲಿ ಹೇಗಿದ್ರೂ ಲಿಂಗಾಯತ ಮತಗಳು ಸಿಗುತ್ತೆ, ಅಲ್ಪಸಂಖ್ಯಾತ ಮತಗಳು ಹೇಗಿದ್ರೂ ಬಿಜೆಪಿಗೆ ಸಿಗೋದಿಲ್ಲ. ಹಾಗಾಗಿ ದಲಿತ ಹಿಂದುಳಿದ ಮತಗಳನ್ನಾದರೂ ಸೆಳೀಬೇಕು ಅಂತ ಬಿಜೆಪಿ ಲೆಕ್ಕಾಚಾರ ಮಾಡಿತ್ತು. ಲೆಕ್ಕಾಚಾರ ಮಾಡಿಯೇ ದಾವಣಗೆರೆಯಲ್ಲಿ ಎಸ್ಟಿ ಸಮುದಾಯದ ಶ್ರೀನಿವಾಸ ದಾಸಕರಿಯಪ್ಪಗೆ ಟಿಕೆಟ್ ಕೊಟ್ಟಿತ್ತು. ಹೀಗೆ ದಲಿತ ಹಿಂದುಳಿದ ಮತಗಳನ್ನು ಸೆಳೆದು ಗೆಲ್ಲಬೇಕು ಅಂತ ರಣತಂತ್ರ ಮಾಡ್ತಾ ಇದ್ದಾಗಲೇ ಬಿಜೆಪಿಗೆ ಬಯಸದೇ ಬಂದ ಭಾಗ್ಯ ಎಂಬಂತೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ರು. ಇದರಿಂದ ಮತ ವಿಭಜನೆ ಆಗಿ ಬಿಜೆಪಿಗೆ ಲಾಭ ಆಗೋ ರೀತಿಯಾಗಿತ್ತು. ಅದನ್ನೆಲ್ಲ ಮನಗಂಡ ಸಿಎಂ ಸಿದ್ದರಾಮಯ್ಯ ಸಾದಿಕ್ ಪೈಲ್ವಾನ್ ಅವರನ್ನ ಮನೆಗೆ ಕರೆಸಿಕೊಂಡು ಲೈನ್ ಕ್ಲಿಯರ್ ಮಾಡಿದ್ದಾರೆ. ಯಾರು ನಿಧನ ಆಯ್ತಾರೆ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ ಮಲ್ಲಿಕಾರ್ಜುನ ಅವರ ಮಗನಿಗೆ ಕೊಟ್ಟಿದ್ದೀವಿ, ಸಮರ್ಥನ್ ಅವರಿಗೆ. ಇವರು ಕೂಡ ಆಕಾಂಕ್ಷಿಯಾಗಿದ್ದರು. ಇವರು ಈಗ ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ. ನಿನ್ನೆ 11 ಜನ ವಾಪಸ್ ತಗೊಂಡಿದ್ದಾರೆ, ಅವರ ನಾಮಿನೇಷನನ್ನು ವಾಪಸ್ ತಗೊಂಡಿದ್ದಾರೆ. ಸೊ ಅದರಿಂದ ಸಲೀಂ ಅವರಿಗೆ ಮತ್ತು ರಿಜ್ವಾನ್ ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಇಷ್ಟು ದಿನ ದಾವಣಗೆರೆ ಬಗ್ಗೆ ಬಿಜೆಪಿ ಅಷ್ಟೇನೂ ಆಸಕ್ತಿ ತೋರಿಸಿರಲಿಲ್ಲ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋದ್ರಿಂದ ಒಂದಷ್ಟು ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಹೋಗುತ್ತೆ. ಗೆಲುವಿಗೆ ನಿರ್ಣಾಯಕ ಆಗಿರೋ ಅಲ್ಪಸಂಖ್ಯಾತರ ಮತಗಳು ಬಿಜೆಪಿಗೆ ಸಿಗಲ್ಲ. ದಲಿತ ಹಿಂದುಳಿದ ಮತಗಳು ಕಾಂಗ್ರೆಸ್ ಕಡೆಗೆ ಇರೋದ್ರಿಂದ ದಾವಣಗೆರೆ ಗೆಲುವು ಕಷ್ಟ ಅಂತ ಬಿಜೆಪಿ ಸುಮ್ಮನೆ ಆಗಿತ್ತು. ಆದರೆ ಗುರುವಾರ ನಡೆದ ಬೆಳವಣಿಗೆಗಳಿಂದಾಗಿ ಈಗ ದಾವಣಗೆರೆ ಕ್ಷೇತ್ರದ ಮೇಲೂ ಬಿಜೆಪಿಗೆ ಆಸೆಗಳು ಚಿಗುರೊಡೆದಿದೆ. ಮತ ವಿಭಜನೆ ಜೊತೆಗೆ ಮುಸ್ಲಿಂ ಮತಗಳು ಬಂದು ಬಿಟ್ರೆ ಗೆಲುವು ಪಕ್ಕಾ ಅಂತ ಬಿಜೆಪಿ ಮತ್ತಷ್ಟು ಉತ್ಸಾಹದಲ್ಲಿ ಪ್ರಚಾರ ಶುರು ಮಾಡಿದೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆ ಆದ ಯುವಕರಿಂದ ಉರುಳು ಸೇವೆ. ಗೆಲ್ಲೋಕೆ ಸಾಧ್ಯವೇ ಇಲ್ಲ ಎಂದಾಗ ಹೆಚ್ಚು ಪ್ರಯತ್ನ ಮಾಡಿ ಪ್ರಚಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಗೆಲ್ಲೋಕೆ ಸಾಧ್ಯ ಇದೆ, ಒಂದಷ್ಟು ಎಫರ್ಟ್ ಹಾಕಿದರೆ ಗೆಲ್ಲಬಹುದು ಅಂತ ಗೊತ್ತಾದಾಗ ಸುಮ್ಮನೆ ಇದ್ರೆ ತಪ್ಪಾಗುತ್ತೆ. ಅದಕ್ಕೆ ಈಗ ದಾವಣಗೆರೆಯಲ್ಲಿ ಬಿಜೆಪಿ ಸಹ ಅಲರ್ಟ್ ಆಗಿದ್ದು ಕೈ ಕಾರ್ಯಕರ್ತರನ್ನೇ ಹೈಜಾಕ್ ಮಾಡ್ತಾ ಇದೆ. ಕುಟುಂಬ ರಾಜಕಾರಣ ಕಾರ್ಯಕರ್ತರಿಗೆ ಮೋಸ ಅಂತ ಬೇಸತ್ತ ಒಂದಷ್ಟು ಯುವಕರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಸೇರ್ಪಡೆ ಆಗುವುದು ಮಾತ್ರ ಅಲ್ಲ, ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಯುವಕರು ಉರುಳು ಸೇವೆಯನ್ನು ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, 10 ರಿಂದ 20 ಯುವಕರು ಕೈಯಲ್ಲಿ ಬೇವಿನ ಸೊಪ್ಪು ಹಿಡಿದು ದೇಹಕ್ಕೆ ಕೆಸರು ಮೆತ್ತಿಕೊಳ್ತಾ ಇದ್ರೂ ಉರುಳು ಸೇವೆಯನ್ನ ಮಾಡಿದ್ದಾರೆ. ನಂತರ ಅಂಗಿ ಬಿಚ್ಚಿ ಕುಳಿತುಕೊಂಡು ದೇವರಿಗೆ ಜೈಕಾರ ಹಾಕುವ ಮೂಲಕ ಶ್ರೀನಿವಾಸ ದಾಸಕರಿಯಪ್ಪ ಗೆಲುವಿಗೆ ಪ್ರಾರ್ಥಿಸಿದರು. ದಾವಣಗೆರೆ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಈ ಉರುಳು ಸೇವೆ ನಡೆದಿದ್ದು, ದುರ್ಗಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿದ ನಂತರ 20ಕ್ಕೂ ಅಧಿಕ ಯುವಕರು ಉರುಳು ಸೇವೆ ಮಾಡಿದರು. ಒಂದು ಕಡೆ ತಮಗಾಗಿ ಯುವಕರು ಉರುಳು ಸೇವೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಶ್ರೀರಾಮ ನವಮಿಯಂದು ರಾಮನ ಆಶೀರ್ವಾದ ಪಡೆದು ಪ್ರಚಾರ ಮಾಡಿದರು. ಶ್ರೀರಾಮ ನವಮಿ ಹಿನ್ನೆಲೆ ಶ್ರೀರಾಮನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದ ದಾಸಕರಿಯಪ್ಪ ನಗರದ ಜಯದೇವ ಸರ್ಕಲ್ನಲ್ಲಿ ಇರುವ ರಾಮ ಮಂದಿರ ಏರಿಯಾ, ಕೆಬಿ ಬಡಾವಣೆ, ಲಾಯರ್ ರಸ್ತೆ ಸೇರಿದಂತೆ ಕೆಲವು ಕಡೆ ಪ್ರಚಾರ ಮಾಡಿದರು. ಅವರಿಗೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಸಾಥ್ ಕೊಟ್ಟರು. ಗೆಲ್ತೀವೋ ಬಿಡ್ತೀವೋ, ಆದರೆ ಪ್ರಚಾರವನ್ನಂತೂ ಮಾಡಲೇಬೇಕಲ್ಲ, ಪ್ರಯತ್ನ ಮಾಡಿದರೆ ಹೋಗೋದೇನಿದೆ ಅನ್ನೋ ರೀತಿ ಬಿಜೆಪಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಪೈಲ್ವಾನ್ ವಿಚಾರದಲ್ಲಿ ಕಾಂಗ್ರೆಸ್ ಸ್ವಯಂಕೃತ ಅಪರಾಧ, ಸಮರ್ಥಗೆ ಸಾದಿಕ್ ಬೆಂಬಲ, ಆದರೂ ಕೈಗೆ ಹೊಡೆತ ಬೀಳುತ್ತಾ. ಸಾದಿಕ್ ಪೈಲ್ವಾನ್ ಅಲ್ಪಸಂಖ್ಯಾತರ ಪರವಾಗಿ ಟಿಕೆಟ್ ಕೇಳಿದರು. ಟಿಕೆಟ್ ಕೊಡಲಿಲ್ಲ ಅಂತ ಸಹಜವಾಗಿ ಬೇಸರ ಮಾಡಿಕೊಂಡು ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಹಾಕಿದ್ರು. ಆದರೆ ಅವರಿಗೆ ಬಂಡಾಯ ಸ್ಪರ್ಧೆ ಮಾಡುವ ಮನಸ್ಸಂತೂ ಇರಲಿಲ್ಲ. ಹೇಗಿದ್ರೂ ನಮ್ಮ ನಾಯಕರು ಬಂದು ಕಾಂಪ್ರಮೈಸ್ ಮಾಡ್ತಾರೆ, ನಾಮಪತ್ರ ವಾಪಸ್ ತೆಗೆಸ್ತಾರೆ ಅಂತಲೇ ಸಾದಿಕ್ ಪೈಲ್ವಾನ್ ಕಾಯ್ತಾ ಕುಳಿತಿದ್ರು. ಗುರುವಾರ ಮಧ್ಯಾಹ್ನದವರೆಗೂ ಎಲ್ಲೂ ಹೋಗದೆ ಮನೆಯಲ್ಲೇ ಕಾಯ್ತಾ ಇದ್ರು. ಇನ್ನು 10 ನಿಮಿಷದಲ್ಲಿ ಬಂದರೂ ನಾಮಪತ್ರ ವಾಪಸ್ ಪಡಿತೀನಿ ಅಂತ ಹೇಳಿಕೊಂಡೇ ಇದ್ರು. ಆದರೆ ಯಾರೂ ಸಹ ಟೈಮಿಗೆ ಸರಿಯಾಗಿ ಬಂದು ಸಾದಿಕ್ ಪೈಲ್ವಾನ್ ಅವರಿಗೆ ನಾಮಪತ್ರ ವಾಪಸ್ ತೆಗೆಸುವ ಕೆಲಸ ಮಾಡಲಿಲ್ಲ. ಅವರು ರೆಡಿ ಇದ್ದರೂ ಕೈ ನಾಯಕರು ಲೇಟಾಗಿ ಬಂದಿದ್ದರಿಂದ ಸಾದಿಕ್ ಪೈಲ್ವಾನ್ ಅಖಾಡದಲ್ಲೇ ಉಳಿಯುವಂತೆ ಆಗಿದೆ.
ಈಗ ಸಾದಿಕ್ ಪೈಲ್ವಾನ್ ಏನು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಕಾಂಪ್ರಮೈಸ್ ಆಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಬೇಷರತ್ ಬೆಂಬಲ ಘೋಷಣೆ ಮಾಡಿದ್ದಾರೆ. ಆದರೆ ಅವರು ನಾಮಪತ್ರ ವಾಪಸ್ ಪಡೆದಿಲ್ಲ. ಇದರಿಂದ ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗಿವೆ. ಈಗಾಗಲೇ ಸಮರ್ಥಕ್ಕೆ ಟಿಕೆಟ್ ಕೊಟ್ಟಿರುವುದಕ್ಕೆ ಆಕ್ರೋಶಗೊಂಡಿರುವ ಅಲ್ಪಸಂಖ್ಯಾತರು ಯಾರು ಎಷ್ಟೇ ಹೇಳಿದ್ರೂ ಪೈಲ್ವಾನ್ಗೆ ವೋಟ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಕಾಂಗ್ರೆಸ್ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಅವರಿಗೆ ಹೊಡೆತ ಕೊಡಲಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸಿಎಂ ಸಂಧಾನ ಸಕ್ಸಸ್, ಪಲ್ಟಿ ಹೊಡೆದ ಪೈಲ್ವಾನ್. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲುವು ಸುಲಭ ಆಗುತ್ತಾ? ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಮತಗಳೇ ನಿರ್ಣಾಯಕ. ಅದಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಕಷ್ಟವಾಗಿತ್ತು. ಶಾಮನೂರು ಶಿವಶಂಕರಪ್ಪ ಭಾರಿ ಲೀಡ್ನಲ್ಲಿ ಗೆದ್ದುಕೊಂಡು ಬರ್ತಾ ಇದ್ರು. ಅವರ ಲೀಡ್ ಕಡಿಮೆ ಮಾಡೋದೇ ಕಷ್ಟ ಆಗುತ್ತೆ. ಇನ್ನು ಗೆಲುವು ಹೇಗೆ ಸಾಧ್ಯ ಅಂತ ಬಿಜೆಪಿ ಸಹ ಸುಮ್ಮನಾಗಿದ್ರು. ಆದರೆ ಸಾದಿಕ್ ಪೈಲ್ವಾನ್ ಬಂಡಾಯ ಇದ್ದಿದ್ರಿಂದ ಬಿಜೆಪಿಗೆ ಗೆಲುವಿನ ಆಸೆಗಳು ಚಿಗುರಿದ್ವು. ಆದರೆ ಆ ಆಸೆಗಳನ್ನು ಆರಂಭದಲ್ಲೇ ಸಿಎಂ ಚಿಬುಟಿ ಹಾಕಿದ್ದಾರೆ. ತೊಡೆ ತಟ್ಟಿದ್ದ ಪೈಲ್ವಾನ್ ಅವರನ್ನ ಕಾಂಪ್ರಮೈಸ್ ಮಾಡಿ ಪಲ್ಟಿ ಹೊಡೆಯುವಂತೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯದ ಕಾರಣ ಮುಸ್ಲಿಂ ಮತಗಳ ವಿಭಜನೆ ಆಗುವ ಭೀತಿ ಎದುರಾಗಿತ್ತು. ಅದಕ್ಕೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ಗೆ ಬುಲಾವ್ ಕೊಟ್ಟಿದ್ದ ಸಿಎಂ ಅವರನ್ನ ಕೊನೆಗೂ ಕಾಂಪ್ರಮೈಸ್ ಆಗುವಂತೆ ಮಾಡಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಸಿಎಂ ಭೇಟಿಯಾದ ಸಾದಿಕ್ ಪೈಲ್ವಾನ್ ಮಾತುಕತೆ ನಡೆಸಿ ತಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಾಗಿ ಹೇಳಿದ್ದಾರೆ. ಕಾವೇರಿ ನಿವಾಸದಲ್ಲಿ ಪೈಲ್ವಾನ್ ಜೊತೆ ಮಾತುಕತೆ ನಡೆಸಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಬೆಂಬಲಿಸುವಂತೆ ಹೇಳಿದ್ದಾರಂತೆ. ಮನವೊಲಿಕೆ ಮಾಡಲು ಒಂದಷ್ಟು ಆಫರ್ಗಳನ್ನು ಕೊಟ್ಟಿರೋ ಸಿದ್ದರಾಮಯ್ಯ ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸುತ್ತೇನೆ, ನಿಮಗೂ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ನೀಡುತ್ತೇನೆ, ನಿನ್ನಂಥ ಹಿರಿಯ ಕಾರ್ಯಕರ್ತನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ, ಎಸ್ ಮಲ್ಲಿಕಾರ್ಜುನ್ ಮತ್ತು ನಿಮ್ಮ ನಡುವೆ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಬಗೆಹರಿಸುತ್ತೇನೆ, ಕಣದಿಂದ ನಿವೃತ್ತಿಯಾಗಿ ಸಮರ್ಥಿಗೆ ಬೇಷರತ್ ಬೆಂಬಲ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ಅದಕ್ಕೆ ಸಾದಿಕ್ ಪೈಲ್ವಾನ್ ಸಹ ಒಪ್ಪಿಕೊಂಡಿದ್ದಾರಂತೆ. ಬಂದು ಮುಖ್ಯಮಂತ್ರಿಗಳನ್ನು ನನ್ನ ಬಂದು ಮತ್ತು ಸುರ್ಜಿವಾಲ ಸಾಹೇಬ್ರನ್ನ ಭೇಟಿ ಮಾಡಿ ನಾನು ಈ ಪಕ್ಷನ ಉಳಿಸ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ, ಪಕ್ಷ ನಮ್ಗೆ ಇಂಪಾರ್ಟೆಂಟು, ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು ಅನ್ನೋ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನು ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ ನಿಮ್ಮ ಕಣ್ಣುಗಳಿಗೆ ನಿಮ್ಮ ಕ್ಯಾಮ್ರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಸೊ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ, ನಾನು ಮತ್ತು ಎಲ್ಲ ನಮ್ಮ ಮುಖಂಡಗಳು ನಮ್ಮ ಸಾದಿಕ್ ಪೈಲ್ವಾನ್ ಅವರಿಗೆ ನಾನು ಅಭಿನಂದಿಸ್ತೇನೆ. ಸಾದಿಕ್ ಪೈಲ್ವಾನ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷವೇ ತಪ್ಪು ಮಾಡಿತ್ತು. ಸಮಯಕ್ಕೆ ಸರಿಯಾಗಿ ಹೋಗಿ ಅವರನ್ನ ನಾಮಪತ್ರ ವಾಪಸ್ ತೆಗೆಸುವಲ್ಲಿ ಕೈ ನಾಯಕರು ವಿಫಲ ಆಗಿದ್ರು. ಶಾಸಕ ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ ಅವರನ್ನ ಕಾಂಪ್ರಮೈಸ್ ಮಾಡಲು ಕಳಿಸಿದ್ರೂ ಸಹ ಅವರು ಸಮಯಕ್ಕೆ ಸರಿಯಾಗಿ ಹೋಗಿರಲಿಲ್ಲ. ಡೆಡ್ಲೈನ್ ಮುಗಿದ ನಂತರ ಹೋಗಿದ್ರು. ಹಾಗಾಗಿ ಸಾದಿಕ್ ಪೈಲ್ವಾನ್ ನಾನು ಕಣದಲ್ಲಿದ್ದೇನೆ, ಚುನಾವಣೆ ಎದುರಿಸುತ್ತೇನೆ, ನಾನು ಸೋತರೆ ನಮ್ಮ ಸಮುದಾಯವೇ ಸೋತಂತೆ ಅಂತ ಸಮುದಾಯವನ್ನ ಎಳೆದು ತಂದಿದ್ರು. ಇದರಿಂದ ಕಾಂಗ್ರೆಸ್ಗೆ ಮತವಿಭಜನೆ ಭೀತಿ ಎದುರಾಗಿತ್ತು. ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ, ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ, ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತೇಳಿದರೆ ನಾನು ಸೋತರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ವಿಫಲವಾಗಿದ್ದು ನಮ್ಮದೇ ತಪ್ಪಿನಿಂದ ಅಂತ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿದರು. ನಾವು ಅಲ್ಲಿ ತಲುಪಲು ತಡವಾಯಿತು, 3 ಗಂಟೆಯೊಳಗೆ ಹೋಗಬೇಕಾಗಿತ್ತು, ನಮ್ಮಿಂದಲೇ ಸ್ವಲ್ಪ ಲೋಪ ಆಗಿರಬಹುದು, ಮುಂಚಿತವಾಗಿ ಹೋಗಿದ್ರೆ ನಾಮಪತ್ರ ವಾಪಸ್ ಪಡಿತಾ ಇದ್ರು. ಈಗಲೂ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವ ವಿಶ್ವಾಸ ಇದೆ. ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ, ನಾವೆಲ್ಲ ಕುಟುಂಬದ ಸದಸ್ಯರು. ಈಗಾಗಲೇ ಒಂದು ತೀರ್ಮಾನ ಆಗಿದೆ, ರಾಜಕಾರಣ ನಿಂತ ನೀರಲ್ಲ, ಪೈಲ್ವಾನ್ ಸಾದಿಕ್ ಕಾಂಗ್ರೆಸ್ ಬೆಂಬಲಿಸ್ತಾರೆ ಅಂತ ಹೇಳಿದ್ರು. ಈಗ ಅವರು ಹೇಳಿದಂತೆಯೇ ಸಾದಿಕ್ ತಣ್ಣಗೆ ಆಗಿದ್ದಾರೆ. ನಾವಲ್ಲಿ ತಲುಪೋದಕ್ಕೆ ತಡ ಆಯಿತು.
3 ಗಂಟೆ ಸಮಯ ಕೊನೆ ಸಮಯದ ಒಳಗಡೆ ಹೋಗಬೇಕಾಗಿತ್ತು. ಸ್ವಲ್ಪ ತಡ ಆಯಿತು. ಸೊ ನ್ಯಾಚುರಲಿ ಆ ಟೈಮ್ ಆದ ನಂತರ ವಿಡ್ರಾ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾವು ಅವ್ರನ್ನ ಮಾತಾಡಿದ್ದೇವೆ. ಅವರು ನಮ್ಮ ಪಕ್ಷದ ಒಬ್ಬ ಮುಖಂಡರು, ದೀರ್ಘಕಾಲ ನಮ್ಮ ಪಕ್ಷದಲ್ಲೇ ಇದ್ದು ರಾಜಕಾರಣ ಮಾಡಿರ್ತಕ್ಕಂಥವ್ರು. ಸೊ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಅವರು ಬೆಂಬಲ ಸೂಚಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅಲ್ಲಿನ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಪೈಲ್ವಾನ್ ಸಾದಿಕ್ ಅವರು ಕೂಡ ನಮ್ಮ ಜೊತೆಗಿರ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸಿಎಂ ಆಶ್ವಾಸನೆಗಳ ಬಳಿಕ ತಂಡ ಹೊಡೆದ ಸಾಧಿಕ ಪೈಲ್ವಾನ್, ನಾನು ಬಂಡಾಯ ಅಭ್ಯರ್ಥಿ ಆಗಿರೋದಿಲ್ಲ. ನಾನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಬೆಂಬಲ ಕೊಡ್ತೀನಿ. ನಮ್ಮ ಸಮುದಾಯ ಸಹ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಬೆಂಬಲಿಸಿದೆ. ಇಲ್ಲಿಯವರೆಗೂ ಅವರ ಕುಟುಂಬಕ್ಕೆ ಬೆಂಬಲ ಕೊಟ್ಟುಕೊಂಡು ಬಂದಿದ್ದೇವೆ. ಈ ಬಾರಿಯೂ ಅವರನ್ನ ಗೆಲ್ಲಿಸಲು ಕೆಲಸ ಮಾಡ್ತೀವಿ. ಸಿಎಂ ನಮಗೆ ಒಂದಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಹೇಳಿದಂತೆ ಕೆಲಸ ಮಾಡ್ತೀವಿ ಅಂತ ಸಾಧಿಕ ಪೈಲ್ವಾನ್ ಹೇಳಿದರು. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಲ್ಲಿ ಒಡಕ್ ಬಂದರೆ ಹಿರಿಯರು ಯಾರೋ ಒಬ್ಬರು ಸಮಜಾಯಿಸ್ತಾರೆ. ಒಡಕ್ ಬಂದದ್ದು ನಮ್ಮನ್ನು ಹಿರಿಯರು, ನಮ್ಮ ಮನೆಯವರು, ಕುಟುಂಬದವರು ಅನ್ನಂಗೆ ನನಗೆ ಕರೆದು ಸಮಜಾಯಿಸಿ ನಾನು ಪುನಃ ಆ ಮನೆಗೆ ಮತ್ತೆ ಮರಳಿ ಬಂದಿದ್ದೀನಿ. ಖಂಡಿತವಾಗೂ ನಮ್ಮ SS ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜಕ್ಕೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಾವು ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾಧಿಕ್ ಪೈಲ್ವಾನ್ ಕಾಂಪ್ರಮೈಸ್ ಆಗಿದ್ದರಿಂದ ಕಾಂಗ್ರೆಸ್ಗೆ ಒಂದು ದೊಡ್ಡ ತಲೆನೋವು ಕಡಿಮೆ ಆದಂತಾಗಿದೆ. ಬಂಡಾಯದ ಸಮಸ್ಯೆ ಬಗೆಹರಿತಿದೆ. ಆದರೆ ಸಾಧಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯದೇ ಇರೋದು, ಸಚಿವ ಜಮೀರ್ ಅಹಮದ್ ದಾವಣಗೆರೆಯಿಂದ ದೂರ ಉಳಿದಿರೋದು ಈಗ ಹಲವು ಅನುಮಾನಗಳು ಮೂಡುವಂತಾಗಿದೆ. ಈ ಹಿಂದೆ ಜಮೀರ್ ಅಹಮದ್ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವಂತೆ ಕೇಳಿದಾಗ SS ಮಲ್ಲಿಕಾರ್ಜುನ್ ರೊಚ್ಚಿಗೆದ್ದಿದ್ರು. ಅವರಿಗೂ ದಾವಣಗೆರೆಗೂ ಏನು ಸಂಬಂಧ, ಅವರು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ರು. ಆ ಮಾತಿನಿಂದ ಸಹಜವಾಗಿ ಸಿಟ್ಟಾಗಿರೋ ಜಮೀರ್ ಅಹಮದ್ ದಾವಣಗೆರೆಯಿಂದ ದೂರ ಇರೋ ನಿರ್ಧಾರ ಮಾಡಿದಂತಿದೆ. ಇದರಿಂದ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಹೊಡೆತ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಎಂಟ್ರಿ ಆಗಲ್ವಾ ಸಚಿವ ಜಮೀರ್ ಅಹಮದ್? ಜಮೀರ್ ಬಿಟ್ಟು ಚುನಾವಣೆ ಮಾಡಿದ್ರೆ ಕೈಗೆ ಹೊಡೆತ ಬೀಳುತ್ತಾ? ರಾಜ್ಯದಲ್ಲಿ ಈಗ ಅಲ್ಪಸಂಖ್ಯಾತರೇ ಎಲ್ಲ ಜಮೀರ್ ಅಹಮದ್ ಅವರೇ ದೊಡ್ಡ ಲೀಡರ್. ಬೆಂಗಳೂರಿಂದ ಬೀದರ್ವರೆಗೆ ಎಲ್ಲರೂ ಜಮೀರ್ ಮಾತನ್ನೇ ಕೇಳ್ತಾರೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲೆಲ್ಲ ಜಮೀರ್ ಅವರನ್ನ ಮುಂದೆ ಬಿಟ್ಟು ಚುನಾವಣೆ ಮಾಡ್ತಾರೆ. ಹಾಗೆ ಮಾಡಿದ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಸಕ್ಸಸ್ ಸಿಕ್ಕಿದೆ. ಎಲ್ಲ ಕಡೆ ಜಮೀರ್ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಆದರೆ ಅಂಥ ನಾಯಕ ಈಗ ದಾವಣಗೆರೆ ವಿಚಾರದಲ್ಲಿ ಮುನಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. SS ಮಲ್ಲಿಕಾರ್ಜುನ ಮಾತಾಡಿದ ಮಾತುಗಳಿಂದ ಜಮೀರ್ ಹರ್ಟ್ ಆಗಿದ್ದು ತಾನು ದಾವಣಗೆರೆ ಚುನಾವಣೆ ಕಡೆಗೆ ಮುಖ ಮಾಡಬಾರದು ಅಂತ ತೀರ್ಮಾನಿಸಿದ್ದಾರಂತೆ. ಇದರಿಂದ ಮುಸ್ಲಿಮರು ಯಾರ ಕಡೆಗೆ ಹೋಗ್ತಾರೆ, ಯಾರನ್ನ ಬೆಂಬಲಿಸ್ತಾರೆ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ಮತದಾರರೇ, ಈ ಸಮಯ ಜಮೀರ್ ವಿರುದ್ಧ SS ಮಲ್ಲಿಕಾರ್ಜುನ ಮಾತಾಡಿದ್ದು ಮುಸ್ಲಿಮರಿಗೆ ಬೇಸರ ಉಂಟು ಮಾಡಿದೆ. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ಗೆ ಅವಮಾನ ಮಾಡಿದ್ದಾರೆ. ಈ ಎರಡೂ ಕಾರಣಗಳಿಂದ ಅಲ್ಪಸಂಖ್ಯಾತರು ಸಮರ್ಥ್ ವಿರುದ್ಧ ತಿರುಗಿ ಬಿದ್ದರೆ ಕಾಂಗ್ರೆಸ್ಗೆ ಕಷ್ಟವಾಗಲಿದೆ. ಅಲ್ಪಸಂಖ್ಯಾತರು ಬಿಜೆಪಿಗೆ ಮತ ಹಾಕದೇ ಇದ್ರೂ ಕಣದಲ್ಲಿರೋ ಸಾಧಿಕ್ ಪೈಲ್ವಾನ್ಗೆ ಮತ ಹಾಕುವ ಸಾಧ್ಯತೆ ಇದೆ. ಇದರಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳಲಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ನಡುವೆಯೂ ಮಾತುಕತೆ ಮಾಡಿಸಲು ಕಾಂಗ್ರೆಸ್ ಪ್ರಯತ್ನ ಮಾಡಲಿದೆಯಂತೆ.
ಬಾಗಲಕೋಟೆಯಲ್ಲಿ ಯಾರಿಗೂ ಬಂಡಾಯದ ಬಿಸಿ ಇಲ್ಲ. ಆದರೆ ಎರಡೂ ಪಕ್ಷಗಳಿಗೂ ನೆಕ್ ಟು ನೆಕ್ ಫೈಟ್ ಮಾತ್ರ ಇದೆ. ಇಲ್ಲಿ ಗೆದ್ದು ಕ್ಷೇತ್ರ ಉಳಿಸಿಕೊಳ್ಳಬೇಕು ಅಂತ ಕಾಂಗ್ರೆಸ್ ಕಷ್ಟಪಡ್ತಾ ಇದ್ರೆ ಏನಾದರೂ ಮಾಡಿ ಮತ್ತೆ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಬಿಜೆಪಿಯು ಪ್ರಯತ್ನ ಮಾಡ್ತಾ ಇದೆ. ಕಳೆದ ಬಾರಿ ಬಂಡಾಯದ ಕಾರಣ ಸೋಲು ಅನುಭವಿಸಿದ್ದ ಬಿಜೆಪಿ ಈ ಬಾರಿ ಮಾತ್ರ ಗೆಲ್ಲೋದಕ್ಕೆ ಭಾರೀ ರಣತಂತ್ರಗಳನ್ನ ಮಾಡಿದೆ. ಲಿಂಗಾಯತ ಮತಗಳಿಗೆ ಬಿಜೆಪಿ ಗಾಳ, ವಿಜಯೇಂದ್ರ ರಣತಂತ್ರ ವರ್ಕೌಟ್ ಆಗುತ್ತಾ? ಮೇಟಿ ಕ್ಷೇತ್ರದಲ್ಲಿ ಸಾಹುಕಾರ ಸ್ಟ್ರಾಟಜಿ, ಗೆಲುವು ತಂದುಕೊಡ್ತಾರ ಸತೀಶ್? ಬಾಗಲಕೋಟೆ ಉಪಚುನಾವಣೆಯಲ್ಲಿ ಇಂಥವರೇ ಗೆಲ್ತಾರೆ ಅನ್ನೋದರ ಚಿತ್ರಣ ಇದುವರೆಗೂ ಸಿಕ್ಕಿಲ್ಲ. ಯಾಕಂದ್ರೆ ಬಾಗಲಕೋಟೆ ಜನ ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಕಾಂಗ್ರೆಸ್ಗೆ ಆಡಳಿತ ಪಕ್ಷ ಅನ್ನೋ ಶಕ್ತಿ HY ಮೇಟಿ ಸಾವಿನ ಅನುಕಂಪ ಸಹಾಯ ಮಾಡಬಹುದು. ಆದರೆ ಕಳೆದ ಬಾರಿ ಕೇವಲ 5,800 ಮತಗಳಿಂದ ಸೋಲೊಪ್ಪಿಕೊಂಡಿದ್ದ ಬಿಜೆಪಿ ಈ ಬಾರಿ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಟುಕೊಡಬಾರದು ಅಂತ ಪ್ರಯತ್ನ ಮಾಡ್ತಾ ಇದೆ. ಇದರಿಂದ ಈ ಬಾರಿ ಬಾಗಲಕೋಟೆಯಲ್ಲಿ ಭಾರೀ ಪೈಪೋಟಿ ಉಂಟಾಗಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಈಗಾಗಲೇ ತೀವ್ರಗೊಂಡಿದ್ದು ಪ್ರಮುಖ ರಾಜಕೀಯ ಪಕ್ಷಗಳು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿವೆ. ಬಿಜೆಪಿಯಿಂದ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಈಗಾಗಲೇ ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ವೀರಣ್ಣ ಪರವಾಗಿ ಮಾಜಿ ಸಚಿವ ಶ್ರೀರಾಮುಲು ಸಹ ಅಖಾಡಕ್ಕೆ ಇಳಿದಿದ್ದು ಶುಕ್ರವಾರ ಬೆಳಂಬೆಳಗ್ಗೆಯೇ ನಗರದಲ್ಲಿ ಭರ್ಜರಿ ಮತ ಪ್ರಚಾರ ನಡೆಸಿದರು. ಬಾಗಲಕೋಟೆ ನಗರದ ಕಿಲ್ಲಾ ಏರಿಯಾ, ಅಂಬಿಗೇರ ಓಣಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪಾದಯಾತ್ರೆ ನಡೆಸಿದರು. ಮನೆ ಮನೆಗೆ ತೆರಳಿ ಮತದಾರರನ್ನ ಭೇಟಿ ಮಾಡಿ ಬಿಜೆಪಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಮುನ್ನ ಶ್ರೀರಾಮುಲು ಅವರು ಕಿಲ್ಲಾ ಏರಿಯಾದ ಗ್ರಾಮದೇವತೆ ಕೊತ್ತಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ತಮ್ಮ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ವೇಳೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಸೇರಿದಂತೆ ನೂರಾರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅವರೊಂದಿಗೆ ಕೈಜೋಡಿಸಿದರು. ಪ್ರಚಾರದ ವೇಳೆ ಬಿಜೆಪಿ ಪರ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆಗಳನ್ನು ಮಾಡಿದ ಶ್ರೀರಾಮುಲು ಕಾಂಗ್ರೆಸ್ ವಿರುದ್ಧ ಮತ ಕೊಡುವಂತೆ ಕರೆ ಕೊಟ್ಟರು. ಈ ಬಾಗಲಕೋಟೆ ಜಿಲ್ಲೆ ಜನರಿಗೆ ಇವತ್ತು ಸಾಕಷ್ಟು ಹೋರಾಟಗಳು ಮಾಡಿದ್ವಿ, ಧರಣಿಗಳು ಮಾಡಿದ್ವಿ, ಎಲ್ಲವನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಕೂಡ ಇವತ್ತು ಇದೊಂದು ಅವಕಾಶ ಜನರಿಗೆ. ಈ ಅವಕಾಶ ಹೆಂಗೆ ಆಗ್ಬೇಕಂದ್ರಿಗಿನ ಜನರು ಅಭಿವೃದ್ಧಿ ಪರವಾಗಿ ಇದೀವಿ ಅನ್ನೋದ್ರಿಗಿನ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನೋಂಥ ಮತವನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಬಾಗಲಕೋಟೆ ಗೆಲ್ಲಬೇಕು ಅಂತ ರಣತಂತ್ರಗಳನ್ನು ಮಾಡ್ತಾ ಇರೋ ಬಿಜೆಪಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದೆ. ಲಿಂಗಾಯತ ಮತಗಳನ್ನು ಸೆಳೆಯಲು ವಿಜಯೇಂದ್ರ ತಂತ್ರಗಳನ್ನು ಹೆಣಿತಾ ಇದ್ದಾರೆ. ಪ್ರಮುಖ ಲಿಂಗಾಯತ ನಾಯಕರು ಕ್ಷೇತ್ರದಲ್ಲಿ ಮೊಕಾಂ ಹೂಡಿದ್ದು ದಲಿತ ಮತಗಳಿಗಾಗಿ ಗೋವಿಂದ ಕಾರಜೋಳ, ಶ್ರೀರಾಮುಲು ಅಖಾಡಕ್ಕೆ ಇಳಿದಿದ್ದಾರೆ. ಪಕ್ಷ ಬಿಟ್ಟು ಹೋದವರನ್ನ ಘರವಾಪಸಿ ಮಾಡಿಕೊಳ್ಳಲು ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಬಿಜೆಪಿ ರೀತಿ ಕಾಂಗ್ರೆಸ್ ಸಹ ಕೋಟೆ ಗೆಲ್ಲಲು ಕಸರತ್ತುಗಳನ್ನು ಮಾಡ್ತಾ ಇತ್ತು. ಬಿಮ್ಸ್ಗೆ ಶಿಲಾನ್ಯಾಸ ನೆರವೇರಿಸಿದೆ. ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಆಸ್ಪತ್ರೆ ಕಟ್ಟಲು ಅಡಿಪಾಯ ಹಾಕಿದೆ. ಬ್ರಿಮ್ಸ್ ಆಸ್ಪತ್ರೆ ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದು ಆ ಕೆಲಸವನ್ನು ಕಾಂಗ್ರೆಸ್ ಮಾಡಲು ಮುಂದಾಗಿದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಚರಂತಿಮಠ ಮೂಲಕ ಲಿಂಗಾಯತ ಮತಗಳಿಗೂ ಗಾಳ ಹಾಕ್ತಾ ಇದೆ. ಕಳೆದ ಬಾರಿ ಬಿಜೆಪಿಗೆ ಸೆಡ್ಡು ಹೊಡೆದಿದ್ದ ಮಲ್ಲಿಕಾರ್ಜುನ ಚರಂತಿಮಠ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣವಾಗಿದ್ದರು. ಅದಕ್ಕೆ ಈ ಬಾರಿ ಅವರನ್ನ ತಮ್ಮತ್ತ ಸೆಳೆದಿರೋ ಕಾಂಗ್ರೆಸ್ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ಮೂಲಕ ಲಿಂಗಾಯತ ಮತಬೇಟೆಗೆ ಇಳಿದಿದೆ. ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ, ತಿಮ್ಮಾಪುರ ಅವರು ದಲಿತ ಹಿಂದುಳಿದ ಮತಗಳನ್ನು ಸೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಾಗಲಕೋಟೆ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವ ಸತೀಶ್ ಜಾರಕಿಹೊಳಿ ಸಾಕಷ್ಟು ದಿನಗಳಿಂದ ಬೆಳಗಾವಿಯಲ್ಲೇ ಬೀಡುಬಿಟ್ಟಿದ್ದು ಸಾಹುಕಾರ್ ಸಾಕಷ್ಟು ಸ್ಟ್ರಾಟಜಿ ಮಾಡಿದ್ದಾರೆ. ಈ ಹಿಂದೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದಂತೆ ಈ ಬಾರಿ ಬಾಗಲಕೋಟೆಯಲ್ಲೂ ಸಾಹುಕಾರ್ ಸದ್ದಿಲ್ಲದೆ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದು ಪಕ್ಷವನ್ನು ಗೆಲ್ಲಿಸಿಕೊಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರಂತೆ. Yeah.